ರಾಜ್ಯ ದೇಶದೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮಂಗಳೂರು, ಮೈಸೂರು ಎಲ್ಲೆಡೆ ಜನದಟ್ಟಣೆ. ಆದರೆ ಪ್ರವಾಸಿಗರ ಸ್ವರ್ಗದಲ್ಲೇ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ. ಮಂಗಳೂರು, ಮೈಸೂರು ಎಲ್ಲೆಡೆ ಜನದಟ್ಟಣೆ. ಒಂದ್ ಕಡೆ ಹೊಸ ವರ್ಷ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಆದರೆ ಪ್ರವಾಸಿಗರ ಸ್ವರ್ಗದಲ್ಲೇ ಪ್ರವಾಸಿಗರಿಲ್ಲ. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ಕಾಫಿ ನಾಡು. ಪ್ರವಾಸಿಗರ ಹಾಟ್ಸ್ಪಾಟ್ ಚಿಕ್ಕಮಗಳೂರು. ಆದರೆ ಈ ವರ್ಷ ಪ್ರವಾಸಿಗರಿಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರೇ ಇಲ್ಲದೆ ಒಂದು ರೀತಿ ಕಾಫಿ ನಾಡು ಬಿಕೋ ಅಂತ ಇದೆ. ಹೇಳಿ ಕೇಳಿ, ಈ ವರ್ಷದ ಕೊನೆಯ ಸಂದರ್ಭದಲ್ಲಿ ಪ್ರವಾಸಿಗರ ಹಾಟ್ ಫೇವರೇಟ್ ಜಾಗಗಳೇನಿರುತ್ತೆ ಅಲ್ಲಿ ಪ್ರವಾಸಿಗರ ದಂಡೆ ನೆರೆಯುತ್ತೆ. ಬಟ್ ಆದರೆ ಈಗ ಅಲ್ಲಿ ಖಾಲಿ ಖಾಲಿ ಬಣಗುಡ್ತಾ ಇದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಭರತ್ ಬೆಟ್ಟದ ಮನೆ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡೋದಕ್ಕೆ ಕರ್ನಾಟಕದ ಕಾಫಿ ನಾಡು ಚಿಕ್ಕಮಗಳೂರು ಸಿದ್ಧವಾಗಿದೆ. ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸಿಕೊಳ್ಳತಕ್ಕಂತಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಜಿಲ್ಲೆಯತ್ತ ಹರಿದು ಬಂದಿತ್ತು. ಏನೋ ಸುಮಾರು 1000ಕ್ಕೂ ಹೆಚ್ಚು ಒಂದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಲ್ಲಿ ಬಹುತೇಕವಾಗಿ ಅಂದರೆ 100ಕ್ಕೆ 100ರಷ್ಟು ಭರ್ತಿಯಾಗಿದ್ವು. ಆದರೆ ಈ ಬಾರಿ ಅಂದರೆ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಏನು ವೆಲ್ಕಮ್ ಮಾಡೋದಕ್ಕೆ ಇರತಕ್ಕಂತಹ ಒಂದು ರೆಸಾರ್ಟ್ಗಳಲ್ಲಿ ಪ್ರತಿಶತ 60ರಷ್ಟು ಮಾತ್ರ ಬುಕ್ಕಿಂಗ್ ಆಗಿವೆ. ಒಂದು ಪ್ರವಾಸಿಗರಿಲ್ಲದೆ ಈ ಒಂದು ಪ್ರವಾಸಿಗರ ಸ್ವರ್ಗ ಬಣಗೊಡ್ತಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಈ ಬಾರಿ ಅಂದರೆ ವಾರದ ಮಧ್ಯಂತರ ದಿನದಲ್ಲಿ ಬಂದಿರತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಮತ್ತೊಂದು ಕಡೆಯಲ್ಲಿ ಜಿಲ್ಲಾಡಳಿತ ಕೂಡ ಕೆಲವೊಂದು ಪ್ರದೇಶಗಳಿಗೆ ನಿರ್ಬಂಧ ಹೇರಿರ್ತಕ್ಕಂಥ ನಿಟ್ಟಿನಲ್ಲಿ ಪ್ರವಾಸಿಗರು ಈತ ಆಗಮಿಸಿರುವಂಥ ಒಂದು ಸಾಧ್ಯತೆ ಕಡಿಮೆ ಇದೆ ಅಂತಕ್ಕಂಥ ಮಾತುಗಳನ್ನು ಕೇಳಿ ಬರ್ತಿದೆ. ಮತ್ತೊಂದು ಕಡೆಯಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪ್ರಮುಖ ಒಂದು ಪ್ರವಾಸಿ ತಾಣಗಳಿಗೆ ತೆರಳತಕ್ಕಂತಹ ಮಾರ್ಗದಲ್ಲಿರ್ತಕ್ಕಂತಹ ಒಂದು ಖಾಸಗಿ ರೆಸಾರ್ಟ್ನ ಮುಂಭಾಗದಲ್ಲಿ ಇರತಕ್ಕಂತಹ ಸಿರಿಕನ್ಯೆ ಏನಿದೆ ಈ ಒಂದು ಪ್ರಮುಖ ಸ್ಥಳದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಇರ್ತಿದ್ರು. ಆದರೆ ಇವತ್ತು ಈ ಒಂದು ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿ ಕಂಡುಬರ್ತಕ್ಕಂಥ ಒಂದು ಸಾಮಾನ್ಯ ದೃಶ್ಯವಾಗಿದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ನ್ಯೂ ಇಯರನ್ನು ವೆಲ್ಕಮ್ ಮಾಡೋದಕ್ಕೆ ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಬರ್ತಕ್ಕಂತಹ ಪ್ರವಾಸಿಗರ ಮೇಲೆ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಒಂದು ಪ್ರವಾಸಿಗರ ಮೇಲೆ ನಿಗಾ ಇಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ರಾತ್ರಿ ಆದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ವಾಹನಗಳಿರ್ಬೋದು ಮತ್ತು ಏನು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಸಾಕ್ತಕ್ಕಂತಹ ವಾಹನಗಳ ಮೇಲೆ ಕೂಡ ಒಂದು ಡಿಡಿಯನ್ನು ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಭದ್ರತೆಗಾಗಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ಕೊಂಡಿದೆ. ಹಾಗಾಗಿ ಈ ಒಂದು ಏನು ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಇಲ್ಲಿ ಬರ್ತಕ್ಕಂತಹ ಒಂದು ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡು ಒಂದು ಸುಸೂತ್ರವಾಗಿ ಈ ಒಂದು ನ್ಯೂ ಇಯರ್ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಖಾಸಗಿ ರೆಸಾರ್ಟ್ ಮತ್ತು ಜೊತೆಗೆ ಏನು ಹೋಮ್ ಸ್ಟೇ ಮಾಲೀಕರು ಕೂಡ ಒಂದು ಬರ್ತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.